ಸೊ ಒಂದು ಫೈನಾನ್ಷಿಯಲ್ ಮಿಸ್ಟೇಕ್ ನಾವು ಮಾಡ್ತೀವಿ, ಅದ್ರ ಸಂಬಂಧ ನಮ್ಮ ಪೇರೆಂಟ್ಸ್ ಸಫರ್ ಮಾಡ್ಬೇಕಾಕೈತಿ. ಸೊ ಅದು ಯಾವ ಮಿಸ್ಟೇಕ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂತಂತಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಸೊ ನಾನು ನಿಮಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಕರೆಕ್ಟಾಗಿ ಲಕ್ಷ ಕೊಟ್ಟು ಕೇಳ್ರಿ. ಸೊ ಹುಬ್ಳಿ ಅನ್ನೋ ಊರು ಒಳಗೆ ಒಬ್ಬ ರಮೇಶ್ ಅಂತಂದು ಇರ್ತಾನೆ. ಅವ್ರ ಪೇರೆಂಟ್ಸ್ ಇರ್ತಾರೆ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಇರ್ತೈತಿ. ಸೊ ಅವರೆಲ್ಲರೂ ಭಾಳ ಹ್ಯಾಪಿಗೆ ಇರ್ತಾರೆ. ಅವ್ನ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಆಸ್ತಿ ಎಲ್ಲ ಮಾರಿ ಚಲೋ ಎಜುಕೇಷನ್ ಕೊಡೋಕೆ ಏನು ಮಾಡ್ತಾರೆ, ಅವ್ನ ಎಜುಕೇಷನ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅವನು ಹಾರ್ಡ್ ವರ್ಕಿಂಗ್ ಇರ್ತಾನೆ, ಚಲೋ ಎಕ್ಸೆಲ್ ಮಾಡ್ತಾನೆ, ಚಲೋ ಜಾಬ್ ಕೂಡ ಅವ್ನಿಗೆ ಸಿಗ್ತೈತಿ. ರಮೇಶಿಗೆ ಗೊತ್ತಿರಂಗಿಲ್ಲ ಮುಂದೆ ಏನು ಪ್ರಾಬ್ಲಮ್ ಅವ್ನ ಲೈಫ್ ಒಳಗೆ ಬರ್ತೈತಿ ಅನ್ನೋದು ಅವ್ನಿಗೆ ಏನೂ ಐಡಿಯಾನೇ ಇರೋಂಗಿಲ್ಲ. ಸೊ ಅವ ಏನು ಮಾಡ್ತಾನೆ, ಈ ಎಜುಕೇಷನ್ ಎಲ್ಲ ಮುಗ್ದೈತಿ ಮತ್ತು ಜಾಬ್ ಒಳಗಿದ್ದೀನಿ, ಎಲ್ಲ ಚಲೋ ನಡೆಯಕತ್ತೈತಿ ಅಂತಂದು ಅವ ಏನು ಮಾಡ್ತಾನೆ, ಲೈಫ್ ಒಳಗೆ ಇಷ್ಟು ವರ್ಷ ನಾ ಕಷ್ಟಪಟ್ಟಿನಿ, ಸೊ ನಾವು ಎಂಜಾಯ್ ಮಾಡ್ತೀನಿ ಅಂತಂದು ಏನು ಮಾಡ್ತಾನೆ, ಕಂಪ್ಲೀಟ್ ಡೈಲಿ ಎಂಜಾಯ್ ಮಾಡೋದು, ಹೊರಗೆ ತಿನ್ನೋದು. ಇವನ್ ಅವ್ರ ಪೇರೆಂಟ್ಸ್ ಅವಂಗೆಲ್ಲ ಮನೆ ಒಳಗೆ ಅಡುಗೆ ಮಾಡಿದ್ರೆ ಹೊರಗೆ ಹೋಗಿ ಊಟ ಮಾಡೋದು ಮತ್ತು ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಖರ್ಚುಗಳನ್ನು ಮಾಡೋದು, ಫೋನ್ಸ್ ತೊಗೊಳೋದು, ಕಾರ್ಸ್ ತೊಗೊಳೋದು, EMI ಒಳಗೆ ಮತ್ತು ಲೋನ್ಸ್ ಒಳಗೆ ಇವೆಲ್ಲ ಏನು ಮಾಡ್ತಾನಂತಂದ್ರೆ ಅವ ಎಲ್ಲ ಲೈಫ್ ಒಳಗೆ ಚಲೋ ನಡೆಯಕತ್ತೈತಿ. ಇನ್ಮೇಲಿಂತ್ರ ಏನು ಕಷ್ಟಗಳು ಬರೋಂಗಿಲ್ಲ ಅಂತಂದು ಏನು ಮಾಡ್ತಾನೆ, ಅವನು ಎಕ್ಸ್ಪೆನ್ಸಸ್ ಒಳಗೆ ಮನಿ ಸ್ಪೆಂಡ್ ಮಾಡ್ಕೊತ ಹೋಗ್ತಾನೆ. ಹಂಗೆ 3 years ಆಕೈತಿ, 4 years ಆಕೈತಿ, 5 years ಆಕೈತಿ. ಹಂಗೆ ಅವ ಏನು ಮಾಡ್ತಾನೆ, ಅದೇ ರೀತಿ ಎಕ್ಸ್ಪೆನ್ಸಸ್ ಒಳಗೆ ಮೋಸ್ಟ್ ಆಫ್ ದ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಒಳಗೆ ಸ್ಪೆಂಡ್ ಮಾಡ್ಕೊತ ಹೋಗ್ತಾನೆ. ಬಟ್ ಅವಂಗೆ ಗೊತ್ತಿರಂಗಿಲ್ಲ ನಾಳೆ ಏನಾಕೈತಿ ಅನ್ನೋದು. ಸೊ ಒಂದಿನ ಏನಾಕೈತಿ, ಇವ ಹೊರಗೆ ಎಂಜಾಯ್ ಮಾಡ್ತಿರ್ತಾನೆ ತನ್ನ ಪಾಡಿಗೆ. ಅವಾಗ ಏನಾಕೈತಿ ಅಂತಂದ್ರೆ ಇವ್ರ ಫಾದರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಕೈತಿ. ಸೊ ಅವ್ರ ಮದರ್ ಮತ್ತು ಅವ್ರ ಸಿಸ್ಟರ್ಸ್ ಎಲ್ಲರೂ ಇವಂಗೆ ಭಾಳ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವ ಹೊರಗೆ ಎಂಜಾಯ್ ಮಾಡೋದ್ರೊಳಗೆ ಬ್ಯುಸಿ ಇರ್ತಾನೆ. ಸೊ ಇವಂಗೆ ಗೊತ್ತಿರಂಗಿಲ್ಲ. ಅವ್ರ ಸಿಸ್ಟರ್ ಮತ್ತು ಅವ್ರ ಮದರ್ ಏನು ಮಾಡ್ತಾರೆ, ಏನೋ ಒಂದು ಮಾಡ್ಕೊಂಡು ನಾವು ಒಂದು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡ್ತಾರೆ. ಇಡೀ ರಾತ್ರಿ ಎಲ್ಲ ಎಂಜಾಯ್ ಮಾಡಿ ನೆಕ್ಸ್ಟ್ ಡೇ ಬಂದ್ಕೊಳ್ಳಿ ಇವಂಗೆ ಗೊತ್ತಾಕೈತಿ ಇವ್ರ ಡ್ಯಾಡಿ ಅಡ್ಮಿಟ್ ಆಗ್ಯಾರ ಅಂತಂದು. ಅವಾಗ ಏನಾಕೈತಿ, ಇವ ರಮೇಶ್ ಹೋಗಿ ಡಾಕ್ಟ್ರಿಗೆ ಭೇಟಿಯಾಕನೆ ಏನಾಕೈತಿ ಅಂತ ಕೇಳ್ತಾನೆ. ಎಲ್ಲ ಆದ್ಕೂಳೆ ಡಾಕ್ಟರ್ ಹೇಳ್ತಾರೆ, ಏನಿಲ್ಲ ಅಂತಂದ್ರು 2 ಲಕ್ಷ ರೂಪಾಯಿ ನಮ್ಗೆ ಬೇಕಾಗೈತಿ ಸರ್ಜರಿ ಮಾಡಕ್ಕೆ ಅಂತಂದು ಹೇಳ್ತಾರೆ. ಇವ ಏನು ಮಾಡ್ತಾನೆ, 95% ಆಫ್ ಹಿಸ್ ಸೇವಿಂಗ್ಸ್ ಇವ ಏನಿಲ್ಲ ಅಂತಂದ್ರು ಹೊರಗೆ ಸ್ಪೆಂಡ್ ಮಾಡಿಬಿಟ್ಟಿರ್ತಾನೆ. ಅವಾಗ ಏನಾಕೈತಿ, ಇವ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಇವ್ರಿಗೆ ಎಲ್ಲರಿಗೂ ಫೋನ್ ಹಚ್ತಾನೆ. ಏನೋ ಒಂದು ಅಡ್ಜಸ್ಟ್ ಮಾಡಿ 2 ಲಕ್ಷ ರೂಪಾಯಿ ಇವ ಕೊಡ್ತಾನೆ. ಕೊಟ್ಕೊಳ್ಳೆ ಮತ್ತು ಏನಾಕೈತಿ, ಓಪನ್ ಹಾರ್ಟ್ ಸರ್ಜರಿ ಆಕೈತಿ. ಓಪನ್ ಹಾರ್ಟ್ ಸರ್ಜರಿ ಆದ್ಕೊಳ್ಳೆ ಮತ್ತೆ ಏನಾಕೈತಿ, ಮತ್ತು ಡಾಕ್ಟರ್ ಬಂದು ಏನಂತಾನೆ, ಇನ್ನೊಂದು ಬ್ಲಾಕೇಜ್ ಐತಿ, ಇನ್ನೊಂದು ಸತಿ ನಾವು ಸರ್ಜರಿ ಮಾಡ್ಬೇಕಂತಂದು ಹೇಳ್ತಾರೆ. ಅವಾಗ ಮತ್ತೆ ಏನು ಮಾಡ್ತಾನಂತಂದ್ರೆ ಮತ್ತೆ ಇದು ಲೋನ್ ಅಪ್ಲೈ ಮಾಡಿದ್ಕೊಳ್ಳೆ ಇವ್ನ ಕಡೆ ಇದ್ದಿದ್ದೆಲ್ಲ ಹಣ ಖಾಲಿ ಆಗಿಬಿಡ್ತೈತಿ. ಏನೋ ಒಂದು ಮಾಡಿ ಪೇಮೆಂಟ್ ಮಾಡಿ ಇವ್ರ ಕಡೆ ಇಸ್ಕೊಂಡು ಸಾಲ ಇಸ್ಕೊಂಡು ಅವ ಏನು ಮಾಡ್ತಾನೆ, ಪೇಮೆಂಟ್ ಮಾಡಿ ಫಾದರ್ದೆಲ್ಲ ಸರ್ಜರಿ ಆಕೈತಿ. ಆಮೇಲೆ ಸರ್ಜರಿ ಎಲ್ಲ ಆದ್ಕೊಳ್ಳೆ ಬೈ ಗಾಡ್ಸ್ ಗ್ರೇಸ್ ಅವ್ರ ಫಾದರ್ ಆ ಪ್ರಾಬ್ಲಮ್ ಇಂತ್ರ ಹೊರಗೆ ಬರ್ತಾರೆ. ಸೊ ಇದ್ರೊಳಗೆ ನಾವು ಏನು ಕರಿಬೇಕಂತಂದ್ರೆ, ಇದ್ರೊಳಗೆ ನೋಡ್ರಿ ಪ್ರಾಬ್ಲಮ್ ಹಾಸ್ಪಿಟಲ್ ಬಿಲ್ಸಿಂದಲ್ಲ, ಬಟ್ ಇದ್ರೊಳಗೆ ನೋಡ್ರಿ ರಮೇಶ್ ಏನಾಕೈತಿ, ಮುಂದೆ ಇದು ಆಕೈತಿ ಅನ್ನೋದು ಅವ್ನಿಗೆ ಗೊತ್ತಿದ್ದಿಲ್ಲ. ಸೊ ಇದೇ ರೀತಿ ಈ ಪ್ರಾಬ್ಲಮ್ಸ್ ನಮ್ಮ ಲೈಫ್ ಒಳಗೂ ಬರ್ತಾವೆ. ರಮೇಶಿಗೆ ಬರುವಂಥ ಎಮರ್ಜೆನ್ಸಿ ಪ್ರಾಬ್ಲಮ್ಸಿಗೆ ಅವ ಪ್ರಿಪೇರೇ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಿಮ್ಮ ಪೇರೆಂಟ್ಸ್ ನಿಮ್ಮ ಸಂಬಂಧ ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಈ ಬರುವಂಥ ಫೈನಾನ್ಷಿಯಲ್ ಕ್ರೈಸಿಸ್ಸಿಗೆ ಪ್ರಿಪೇರ್ ಆಗಿರಬೇಕು. ಅದಕ್ಕೆ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಇನ್ವೆಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೇನ್ರಿ ಇನ್ವೆಸ್ಟಿಂಗ್ ಮಾಡೋದು ನಿಮಗೇನ್ರ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಹೆಸರು ನಿಖಿಲ್, ಸೇಬಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಸಾಕಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಯಾಕೆ ಲೋನ್ ಟ್ರ್ಯಾಪ್ ಒಳಗೆ ಬೀಳ್ತಾರೆ ಅಂತಂದು ಅವ್ರಿಗೆ ಗೊತ್ತಿರಂಗಿಲ್ಲ. ನಾಟ್ ಬಿಕಾಸ್ ಅವ್ರದ್ದು ಅರ್ನಿಂಗ್ ಕಡಿಮೆ ಐತಿ ಅಂತಂತಲ್ಲ, ಯಾಕಂದ್ರೆ ಅವ್ರಿಗೆ ಫೈನಾನ್ಸಸ್ ಬಗ್ಗೆ, ಮನಿ ಹ್ಯಾಂಡ್ಲಿಂಗ್ ಬಗ್ಗೆ ಮತ್ತು ಎಕ್ಸ್ಪೆನ್ಸಸ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಮೊದ್ಲಿಂತ್ರನೂ ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಒಳಗೆ ಅವ್ರಿಗೆ ಕಲಿಸಿಲ್ಲ. ನೀವು ಏನರ ಹೊಳ್ಳ ಸೇಮ್ ಅದೇ ರೂಟೀನ್ ಒಳಗೆ ನೀವು ಯಾಕೆ ಬೀಳಕತ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗಕತ್ತಿಲ್ಲ ಅಂತಂದ್ರೆ ಈ ಪೇಜ್ನ ಫಾಲೋ ಮಾಡಿರಿ. ನಾನು ನಿಮಗೆ ಇಲ್ಲಿ ಹೆಲ್ಪ್ ಮಾಡಾಕಿದ್ದೀನಿ. ಮುಂದಿನ ವೀಡಿಯೋ ಮಟ್ಟ ಟೇಕ್ ಕೇರ್, ಬಾಯ್ ಬಾಯ್.